मनोवचनैकाधार प्रभु मनोवचनैकाधार ज्योतिरज्योति उज्जल हृदि कंदर ज्योतिरज्योति उज्जल हृदि कंदर तुमि तमो भंजनहार प्रभु तुमि तमो भंजनहार नमो नमो प्रभु वाक्यमनादित नमो नमो प्रभु वाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्जल हृदि कंदर ज्योतिरज्योति उज्जल हृदि कंदर तुमि तमो भंजनहार प्रभु तुमि तमो भंजनहार धिधि लंग रंग भंग बाजे अंग संग मृदंग धिधि लंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भव बंधन जगवंदन वंदे तुम्हार जय श्री गुरु महाराज जी की जय। श्री गुरु विवेकानंद ओ बंदा श्री गुरु विवेकानंद ओ बंदा श्री गुरु विवेकानंद ओ बंदा श्री गुरु विवेकानंद आ ಧ್ರುವ ಮಂಡಲದಿಂದ ಆ ಧ್ರುವ ಮಂಡಲದಿಂದ ಓ ಬಂದ ಶ್ರೀ ಗುರು ವಿವೇಕಾನಂದ ಓ ಬಂದ ಶ್ರೀ ಗುರು ವಿವೇಕಾನಂದ ಕಡಲಿಗೆ ಹಾರಿದು ಮುಗಿದ ಮೊರೆಯುವ ಕಡಲಿಗೆ ಹಾರಿದು ಮುಗಿದ ತೆರೆಗಳ ಸೀಳಿದ ಈಜಿದ ನುಗ್ಗಿದ ತೆರೆಗಳ ಸೀಳಿದ ಈಜಿದ ನುಗ್ಗಿದ ಗಟ್ಟಿ ಬಂಡೆಯಲ್ಲಿ ಬೇರೂರಿದ ಬಾನೆತ್ತರ ಬೆಳೆದ ಬೆಳಗಿನ ಗೋಪುರವಾದ ಬಾನೆತ್ತರ ಬೆಳೆದ ಬೆಳಗಿನ ಗೋಪುರವಾದ ಆ ಧ್ರುವ ಮಂಡಲದಿಂದ ಓ ಬಂದ ಶ್ರೀ ಗುರು ವಿವೇಕಾನಂದ ಓ
ಶ್ರೀ ಗುರು ವಿವೇಕಾನಂದ. ದಕ್ಷಿಣೇಶ್ವರದ ವಿದ್ಯುತ್ ಕೇಂದ್ರದ ಕೋಶಾಗಾರ, ಪೂರ್ವ ಪಶ್ಚಿಮಕ್ಕೆ ತಂತಿಯ ಹಾಯಿಸಿಕೊಟ್ಟನು ಬೆಳಕಿನ ಆಹಾರ. ದಕ್ಷಿಣೇಶ್ವರದ ವಿದ್ಯುತ್ ಕೇಂದ್ರದ ಕೋಶಾಗಾರ, ಪೂರ್ವ ಪಶ್ಚಿಮಕ್ಕೆ ತಂತಿಯ ಹಾಯಿಸಿಕೊಟ್ಟನು ಬೆಳಕಿನ ಆಹಾರ. ಕೊಲಂಬೋದಿಂದ ಆಲ್ಬೋರದ ತನಕವು ಇವನದೆ ಮಿಂಚಿನ ತೇರು, ಕೊಲಂಬೋದಿಂದ ಆಲ್ಬೋರದ ತನಕವು ಇವನದೆ ಮಿಂಚಿನ ತೇರು. ಇವನಡಿಗಳ ನುಡಿಗಳ ಸ್ಪರ್ಶಕ್ಕೆ ಝಕ್ಕನೆ ಹತ್ತದೆ ಇದ್ದವನಾರು. ಓ ಬಂದ ಶ್ರೀ ಗುರು ವಿವೇಕಾನಂದ, ಓ ಬಂದ ಶ್ರೀ ಗುರು ವಿವೇಕಾನಂದ. ಉಕ್ಕಿನ ನರಕುಣಿ ಮಿಂಚಿನ ಕಣ್ಣು, ಹುಡುಗಿನ ದನಿ ಹೊನಲಿನ ನಡೆಯದೆ ಬೆಳದಿಂಗಳ ಹಣ್ಣು. ವಜ್ರದ ಮೈ ಉಕ್ಕಿನ ನರಕುಣಿ ಮಿಂಚಿನ ಕಣ್ಣು, ಹುಡುಗಿನ ದನಿ ಹೊನಲಿನ ನಡೆಯದೆ ಬೆಳದಿಂಗಳ ಹಣ್ಣು. ಕವಿ ಋಷಿ ಯೋಗಿ ಸಂತ, ಕವಿ ಋಷಿ ಯೋಗಿ ಸಂತ, ಲೋಕಾದ್ಯಂತ ನಡೆವ ಸಂತ, ಲೋಕಾದ್ಯಂತ ನಡೆವ ಸಂತ. ಆ ಧ್ರುವ ಮಂಡಲದಿಂದ, ಆ ಧ್ರುವ ಮಂಡಲದಿಂದ ಓ ಬಂದ ಶ್ರೀ ಗುರು ವಿವೇಕಾನಂದ, ಓ ಬಂದ ಶ್ರೀ ಗುರು ವಿವೇಕಾನಂದ. ಓ ಬಂದ, ಓ ಬಂದ, ಓ ಬಂದ ಶ್ರೀ ಗುರು ವಿವೇಕಾನಂದ. ಪ್ರಾಣಾಯಾಮ, ಧ್ಯಾನ. ಎಲ್ಲರೂ ನೆಟ್ಟಗೆ ಕೂತ್ಕೊಂಡು ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ.
ಈಗ ಡೀಪಾಗಿ ಉಸಿರನ್ನು ತಗೊಂಡು ಆ ಉಸಿರನ್ನ 30 ಕೌಂಟ್ ಮಾಡ್ಕೊಳ್ಳೋ ಅಷ್ಟೊತ್ತೂ ಆ ಒಂದು ಹೊಕ್ಕಳ ಭಾಗಕ್ಕೆ ತೊಗೊಂಡೋಗ್ಬೇಕು. ಉಸಿರು ಅಲ್ಲಿಟ್ಕೊಂಡು ಒಂದು 30 ಕೌಂಟ್ ಮಾಡ್ಕೊಳ್ಳಿ. ಈಗ ನಿಧಾನಕ್ಕೆ ಉಸಿರನ್ನು ಬಿಡಿ. ರಿಲ್ಯಾಕ್ಸ್ ಆಗಿ ಉಸಿರಾಡಿ. ಸ್ಲೋ ಉಸಿರಾಡಿ. ಹಾಗೆ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ. ನಮ್ಮ ಕಣ್ಮುಂದೆ ದಿವ್ಯತ್ರಯರನ್ನ ಭಾವಿಸ್ಕೊಳ್ಳೋಣ. ದಿವ್ಯತ್ರಯರು ಶ್ರೀರಾಮಕೃಷ್ಣರು, ಶ್ರೀಮಾತೆ ಶಾರದಾದೇವಿ ಮತ್ತು ಸ್ವಾಮಿ ವಿವೇಕಾನಂದರು. ಇವರು 3 ಜನದಲ್ಲೂ ಯಾವುದೂ ವ್ಯತ್ಯಾಸ ಇಲ್ಲ. ಕಡೆಗೆ ಅವ್ರು 3 ಜನನೂ ಒಂದೇ ಆಗಿಬಿಡ್ತಾರೆ. ಅವ್ರ 3 ಜನದಲ್ಲೂ ನಾವು ನಮ್ಮ ಇಷ್ಟ ದೇವತೆಯನ್ನು ಕಾಣ್ಬೋದು. ಹಾಗೆ ಶ್ರೀರಾಮಕೃಷ್ಣರನ್ನ, ಶ್ರೀಮಾತೆ ಶಾರದಾದೇವಿನ ಹಾಗೂ ಸ್ವಾಮಿ ವಿವೇಕಾನಂದರನ್ನ ಭಾವಿಸೋಣ. ನಮ್ಮ ಕಣ್ಮುಂದೆ ಅವ್ರ 3 ಜನದ್ದು ಅವರಿದ್ದಾರೆ ಅಂತ ಭಾವಿಸ್ಕೊಂಡು ಆ ನಾಮ ಜಪ ಮಾಡ್ತಾ ಒಂದೊಂದು ನಾಮ ಜಪಕ್ಕೂ ಒಬ್ಬೊಬ್ಬರಿಗೆ ಹಾಗೆ ಮನಸ್ಸಲ್ಲಿ ಪ್ರಣಾಮ ಸಲ್ಲಿಸ್ತಾ ಹೋಗೋದು. ಒಂದೊಂದು ನಾಮ ಹೇಳಿದಾಗೂ ಒಬ್ಬೊಬ್ಬರಿಗೆ, ರಾಮಕೃಷ್ಣರಿಗೆ, ಶ್ರೀಮಾತೆಗೆ, ಸ್ವಾಮೀಜಿಗೆ, ಹಾಗೆಯೇ ಒಂದೊಂದು ನಾಮಕ್ಕೆ ಒಬ್ಬೊಬ್ಬರಿಗೆ ಪ್ರಣಾಮ ಸಲ್ಲಿಸ್ತಾ
ನಾಮಜಪ ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಎಲ್ಲರೂ ದಿವ್ಯತ್ರಯರ ಪದತಲದಲ್ಲಿ ನಮಸ್ಕಾರ ಸಲ್ಲಿಸೋಣ. ಅವರ ಒಂದು ಕೃಪಾಶೀರ್ವಾದವನ್ನು ಬೇಡೋಣ, ಪ್ರಾರ್ಥನೆ ಸಲ್ಲಿಸೋಣ. ಪ್ರಾರ್ಥನೆಗೆ ತುಂಬ ಪವರ್ ಇದೆ. ಅದು ಎಂಥ ಪ್ರಾರ್ಥನೆಯಾಗಿರಬೇಕು, ಒಂದು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಇರುವಂಥ ಪ್ರಾರ್ಥನೆಗೆ ತುಂಬ ಫಲ ಇದೆ. ಆ ದಿವ್ಯತ್ರಯರಲ್ಲಿ ಪ್ರಾರ್ಥನೆ ಸಲ್ಲಿಸೋಣ. ನಾವು ಸದಾ ಸನ್ಮಾರ್ಗದಲ್ಲಿ ನಡೆಯುವಂತೆ, ನಾವು ಸದಾ ಸಚ್ಚಿಂತನೆಯನ್ನು ಮಾಡುವಂತೆ, ಸದಾ ಭಗವಂತನ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಆಗ್ತಿರುವಂತೆ ಅವರು ಕೃಪೆ ಮಾಡಿ ಅಂತ ದಿವ್ಯತೆಯ ಪಾದಗಳಿಗೆ ನಮಸ್ಕರಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯೋಣ.
ಇವತ್ತು ನಮ್ಮ ನೀತಿ ಕಥೆ ಹೇಳೋದಕ್ಕೆ ಅಭಿಷೇಕ್ ಬಿರದಾರ್ ಅವನಿದ್ದಾನೆ. ಯಾವ ಒಂದು ನೀತಿ ಕಥೆ ಹೇಳ್ತಾನೆ ಅಂತ ನೋಡೋಣ. ಆ ನೀತಿ ಕಥೆ ಹೇಳಿದ್ಮೇಲೆ ಕಡೆಯಲ್ಲಿ ಅವನು ಜೈಕಾರದ ನಂತರ ದಮ್ ಚೆರೆಟ್ಸಲ್ಲಿ ಒಂದು ಆಕ್ಷನ್ ಮಾಡಿ ತೋರಿಸ್ತಾನೆ. ಎಲ್ಲರೂ ಅದಕ್ಕೆ ಆನ್ಸರ್ಸ್ ಮಾಡಿ. ಈಗ ಅಭಿಷೇಕ್. ಎಲ್ಲರಿಗೂ ಬಹಳ ದಿನಗಳ ಹಿಂದಿನ ಮಾತು. ಒಂದು ನರಿ ಮತ್ತು ಒಂದು ಗೆಳತಿನ ಎರಡು ಊರಿಗೆ ಉಣ್ಣುತ್ತಿದ್ದವು. ಹಾಗೂ ಜೊತೆಯ ಜೀವದ ಗೆಳೆಯರಾಗಿದ್ದರು. ಒಂದು ದಿನ ಸಂಜೆ ನದಿ ತನ್ನ ಒಂದು ದಿನ ಸಂಜೆ ನದಿ ತನ್ನ ಸ್ನೇಹಿತನಾದ ಬಕನಿಗೆ ತನ್ನ ಮನೆಗೆ ಊಟಕ್ಕೆ ಬರುವಂತೆ ಆಮಂತ್ರಣವನ್ನು ಕೊಟ್ಟಿದ್ದ. ಬಕ ಪಕ್ಷಿ ನದಿ ತನ್ನ ಗವಿ ಊಟಕ್ಕೆ ಬಂದ. ಅಲ್ಲಿ ನರಿ ಒಂದು ಅಗಲವಾದ ತಟ್ಟೆಯಲ್ಲಿ ಆಹಾರವನ್ನು ಹಾಕಿ ಇಟ್ಟಿತು. ಆಗ ಬಕನಿಗೆ ತನ್ನ ನೀಳವಾದ ಕೊಕ್ಕೆನಿಂದ ಆ ತಟ್ಟೆಗೆ ಅದು ಆಗ ತನ್ನ ನೀಳವಾದ ಕೊಕ್ಕನ್ನು ಆ ತಟ್ಟೆಗೆ ಅದ್ದಿ ಆಹಾರವನ್ನು ತಿನ್ನಲು ಆಗಲಿ ನರಿಯು ತನ್ನ ಗೆಳೆಯನಿಗೆ ಆಹಾರವನ್ನು ತಿನ್ನಲು ನರಿಯು ತನ್ನ ಗೆಳೆಯನನ್ನು ನೋಡುತ್ತಾ ಅಗಳನ್ನು ಕೂಡ ಬಿಡದಂತೆ ಎಲ್ಲವನ್ನು ನೆಕ್ಕಿತು. ಆಗ ಬಕ ಮುಖವನ್ನು ಒಣಗಿಸಿಕೊಂಡು ಹಾಗೆ ನಿಂತುಕೊಳ್ಳಬೇಕಾಯಿತು. ಮರುದಿನ ಸಂಜೆ ಮನೆಗೆ ಊಟಕ್ಕೆ ಬರಲಿ ನರಿಗೆ ಬಿಸಿಕೊಂಡು ಬಕನು ಮನೆಗೆ ಊಟಕ್ಕೆ ಬಂದ. ಬಕವು ಒಂದು ಎತ್ತರವಾದ ಕೆರಿ ಬಾಯಿ ಬಾಯವನ್ನು ಪೂಜೆಯಲ್ಲಿ ಆಹಾರವನ್ನು ಬಕವು ತನ್ನ ನೀಳವಾದ ಚಂಚವನ್ನು ಪೂಜೆಯಲ್ಲಿ ಸೇರಿಸಿ ಸರಿಯತೊಡಗಿತು. ಅದನ್ನು
ಅದನ್ನು ಮೂಡಿತು ನರಿ ನಿಂತುಕೊಂಡಿತು. ನರಿಯ ಬಾಯಿಗೆ ಆಹಾರ ನಿಲ್ಲುಕೊಳ್ಳುತ್ತಿಲ್ಲ. ಹಾಗೆ ಪ್ರಯತ್ನಿಸಿ ಆಹಾರ ಗ್ರಹಿಸಿತು ಎಂದು ಹೇಳಿತು. ಬಕ್ಕ ಪಕ್ಷಿ ಉದ್ದವಾದ ಕೊಂಬಿನಿಂದ ಮತ್ತು ನೀರಿನಲ್ಲಿ ಹಾಕಿತು. ಇದು ನೀನು ಮಾಡುವುದರ ಮುಯಿಗೆ ಮುಯ್ ಎಂದು ಬಕವು ತನ್ನ ಮೋಸಗಾರ ಗೆಳೆಯನಿಗೆ ಹೇಳಿತು. ಹಸಿದ ಹೊಟ್ಟೆದಿಂದ ನರಿ ಅಲ್ಲಿಂದ ಓಡಿ ಹೋಯಿತು. ನೀತಿ ಬರುವ ಹಂತಗಳ ಗಮನಿಸಲಾಗುವುದು ಅಂತ ತಾವಾದರೆ ಓಕೆ ಅಭಿಷೇಕ್ ಅಂತೂ ಸ್ಟೆಪ್ ಬೈ ಮೆಟ್ಲು ಹತ್ಕೊಂತ ಕತೆ ಹೇಳಿದೆ. ಮಕ್ಕಳ, ನಿಮ್ಮಲ್ಲಿ ಏನು ಹೇಳೋದು ಅಂದರೆ, ಯಾವುದಾದ್ರು ಒಂದು ಚಿಕ್ಕ ಕತೆ ಆರಿಸ್ಕೊಳ್ಳಿ ನೀವು. ಆದರೆ ನೀವು ಕತೆನ ಪ್ರಿಪೇರ್ ಆಗಬೇಕು. ಬಹುಶಃ ಅವನು ಈಗ ನೋಡ್ಕೊಂಡು ಹೇಳ್ದಂಗಿದೆ ಅನ್ಸುತ್ತೆ. ಆದ್ರೂ ಪ್ರಯತ್ನ ಪಟ್ಟಿಯಾನೆ. ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ನೀನು ಪ್ರಯತ್ನ ಪಟ್ಟಿದ್ಯಾ ಅನ್ಸುತ್ತೆ. ನಿನ್ನ ಪ್ರಯತ್ನಕ್ಕೆ ಓಕೆ. ಒಂದು ನೀತಿ ಇರುವಂಥ ಕಥೆನೇ ತಗೊಂಡಿದ್ಯಾ ಅಂದರೆ, ಮೋಸ ಯಾವತ್ತೂ ಮೋಸಗಾರನಿಗೆ ಮೋಸ ಆಗ್ತಾನೆ ಇರುತ್ತೆ ಅನ್ನೋದು. ಯಾರು ಮೋಸ ಮಾಡಕ್ಕೆ ಹೋಗ್ತಾರೋ ಅವರ ಮೋಸ ಮಾಡಿಸ್ಕೊಳ್ಳೋದಕ್ಕೂ ರೆಡಿ ಇರಬೇಕು ಅನ್ನೋ ಒಂದು ಅಂಶ ಇದೆ. ಮಕ್ಕಳು ನೀವೆಲ್ಲ ಕತೆ ಹೇಳುವಾಗ ಅದನ್ನು ಸ್ವಲ್ಪ ಕತೆನ ಹೇಳುವಾಗ ಎಷ್ಟೊಂದು ಜನ ಕೇಳ್ತಿರ್ತಾರಲ್ವಾ, ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ. ನಿಮ್ಗೆ ಯಾಕೆಂದರೆ ನಾನು ಸೋಮವಾರನೇ ಹೇಳ್ಬಿಡ್ತೀನಿ, ಆಲ್ಮೋಸ್ಟ್ ಸೋಮವಾರ ಇಲ್ಲ ಮಂಗಳವಾರ ನಿಮಗೆ ಯಾರು ಕತೆ ಹೇಳಬೇಕು ಅನ್ನೋದನ್ನು ಸೂಚಿಸ್ಬಿಟ್ಟಿರ್ತೀನಿ. ಆಯ್ತಾ, ನೀವು ಕನ್ಫರ್ಮು ಮಾಡಿಬಿಟ್ಟಿರ್ತೀರ. ಅವಾಗ ಏನಾಗಬೇಕು ಅಂದರೆ, ದಿನಕ್ಕೊಂದು ಸ್ವಲ್ಪ ಹೊತ್ತು ಅದನ್ನು ಒಂದು 10 ನಿಮಿಷ ಅದಕ್ಕೆ ಕೊಟ್ಟರು ಸಾಕು. ಪ್ರಾಕ್ಟೀಸ್ ಮಾಡಿ ನಿಮಗೆ ಗೊತ್ತಿರೋ ಕತೆ ಹೇಳಿ. ನೀವು ಎಷ್ಟೊಂದು ಕತೆ ಕೇಳಿರ್ತೀರ, ಆಮೇಲೆ ಇನ್ನೊಂದು ಓದ್ಕೊಂಡು ಹೇಳ್ಬೇಕು ಅಂತ ನಿಮ್ಗೆ ಹೆಂಗ್ ಅನ್ಸುತ್ತೋ ನಿಮ್ಮ ಭಾಷೆನಲ್ಲೇನೆ ನಿಮ್ಗೆ ಹೆಂಗ್ ಬರುತ್ತೋ ಹಾಗೆ ಸುಮ್ಮನೆ ಒಂದು ಕತೆ ಹೇಳ್ಬಿಡೋದು. ಯಾಕೆಂದ್ರೆ ನಾ ಇದನ್ನು ಮಾಡ್ತಿರೋದು, ನೀವು ಚಿಕ್ಕ ವಯಸ್ಸಿಂದ ಈ ಕತೆ ಹೇಳೋದನ್ನ ಇದು ಮಾಡಿದ್ರೆ ಮುಂದೆ ಈ ವಾಕ್ಚಾತುರ್ಯ ಚೆನ್ನಾಗಿ ಬರುತ್ತೆ ನಿಮಗೆ ಅಲ್ವಾ. ಅವಾಗ ಏನಾಗುತ್ತೆ ಅಂತಂದ್ರೆ, ಯಾವುದೋ ವಿಚಾರ ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಿಮ್ಗೆ ಆ ಒಂದು ಕೆಪಾಸಿಟಿ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ನೀವು ನೀತಿ ಕತೆ ಹೇಳುವಂತ ಪ್ರಾಕ್ಟೀಸ್ ಮಾಡಿಸ್ತಿರೋದು. ಓಕೆ, ಅವನ ಒಂದು ಉತ್ತಮವಾದಂಥ ಒಂದು ನೀತಿ ಇರುವಂಥ ಕತೆ ಹೇಳಿದಾನೆ. ಅಭಿಷೇಕ್ಗೆ ನಮ್ಮ ಮಕ್ಕಳ ಸಂಘದ ಎಲ್ಲ ಪುಟಾಣಿಗಳ ಪರವಾಗಿ ಧನ್ಯವಾದ ತಿಳಿಸೋಣ. ನಮ್ಮ ಮುಂದಿನ ಒಂದು August 1st ಸಂಡೇ ನಾವೆಲ್ಲನೂ
1000 ಸಂಡೇದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಈ 1000 ಸಂಡೇ ಸೆಲೆಬ್ರೇಷನ್ಗೆ 2 ಒಂದು ಈವೆಂಟ್ಸ್ನ ನಾವು ಮಾಡೋಣ ಅಂದ್ಕೊಂಡಿದ್ವಿ. ಒಂದು ಹೆಣ್ಣು ಮಕ್ಕಳಿಂದ ಕೋಲಾಟ, ಒಂದು ಗಂಡು ಮಕ್ಕಳಿಂದ ಒಂದು ಸಣ್ಣದಾದಂಥ ಶ್ರೀರಾಮಕೃಷ್ಣರದು ಸ್ವಾಮಿ ವಿವೇಕಾನಂದ. ನಾನು ಈ ಸತಿ ಅಂದ್ಕೊಂಡಿದ್ದು ಶ್ರೀರಾಮಕೃಷ್ಣರ ಒಂದು ಉದಾಹರಣೆಗಳು ಕೊಡ್ತಾರಲ್ಲ ಅಂಥ ಸಣ್ಣ ಸಣ್ಣ ಕಥೆಗಳಿದೆ, ಅಂಥದ್ದು ಒಂದು 2-3 ಕಥೆನ ತಗೊಂಡು ಉದಾಹರಣೆಗಳು ಕೊಟ್ಟಿರೋಂಥದ್ದು ಒಂದು ಸಣ್ಣ ಸ್ಕಿಟ್ ಮಾಡೋಣ ಅಂತ. ಮತ್ತು ಯತಿ ಪೂಜೆ ಅಂದರೆ ಸ್ವಾಮೀಜಿಗಳಿಗೆಲ್ಲನೂ ನಿಮ್ಮ ಕಡೆಯಿಂದ ಪೂಜೆ ಇರುತ್ತೆ. ಸೊ ಇದು ಪ್ರಾಕ್ಟೀಸ್ ಆಗಬೇಕು. ಇದು ಪ್ರಾಕ್ಟೀಸ್ ಇಲ್ಲದೆ ಆಗೋದಿಲ್ಲ. ಹಾಗಾಗಿ ಈಗ ಹೇಗೂ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ, ಯಾರ್ಯಾರು ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ, ನಾವು ಗಂಡು ಮಕ್ಕಳು ನಾನು ಹೇಳಿರೋ ಹಾಗೆ ಒಂದು ನಾಟಕದಕ್ಕೆ ಬರ್ತಾರೆ, ಹೆಣ್ಮಕ್ಳು ಪ್ಲಸ್ ಗಂಡು ಮಕ್ಕಳು ಇಬ್ಬರು ಸೇರಿದ್ರೆ ಕೋಲಾಟ ಮಾಡಿಸೋಣ ಅಂತ, ಒಂದು 2 ಸಾಂಗ್ಗೆ ಕೋಲಾಟ. ಈ ಪ್ರಾಕ್ಟೀಸ್ಗೆ ಇಲ್ಲಿಗೆ ಬರಬೇಕಾಗತ್ತೆ. ಎಲ್ಲಿ ಪ್ರಾಕ್ಟೀಸ್ಗೆ ನಮ್ಮ ದಿವ್ಯತ್ರ ಧಾಮಕ್ಕೆ ಬಂದು ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ಯಾರ್ಯಾರಿಗೆ ಒಂದು ಇಲ್ಲಿಗೆ ಬರೋಕ್ಕಾಗತ್ತೆ, ನಾವು ಪ್ರಾಕ್ಟೀಸ್ ಅಂದರೆ ಕಂಟಿನ್ಯೂಸ್ ಆಗಿ ಇರಲ್ಲ, ಮಧ್ಯ ಮಧ್ಯೆ ನಾನು ಪ್ರತಿದಿನ ಇರಲ್ಲ ಪ್ರಾಕ್ಟೀಸು. ಈ 19 ಸಂಡೇ ಇದೆ ನಮ್ಗೆ ಗೊತ್ತಿರೋಂಗೆ, ಇನ್ನು 19 ಸಂಡೇಸ್ ಇದೆ, ಅಂದರೆ 19 ವೀಕ್ಸ್ ಇದೆ. ಸೊ ಈ 19 ವೀಕ್ಸಲ್ಲಿ ಆಲ್ಮೋಸ್ಟ್ ನಾನು ಕೆಲವು ಸಂಡೇ ಒಂದು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನು ವೀಕ್ ಡೇಸಲ್ಲಿ ಹೆಂಗೋ ಹಾಲಿಡೇಸ್ ಇರೋದಂತ ಅಂತ ಮಕ್ಕಳಿಗೆಲ್ಲ ಹಾಲಿಡೇಸ್ ಇರುತ್ತೆ. ಸೊ ನೀವೇನಾದರೂ ಊರಿಗೆ ಹೋಗೋಂಗಿತ್ತು ಅಂದರೆ ಅಥವಾ ಇದೆಲ್ಲ ಇತ್ತು ಅಂತಂದ್ರೂ ಈ ಒಂದು ಏಪ್ರಿಲ್ 15th ಎಲ್ಲ ಮುಗಿಸ್ಕೊಂಬಿಡಿ. ಏಪ್ರಿಲ್ 15th ಆದಮೇಲೆ ಎಲ್ಲರೂ ಫ್ರೀ ಆಗಿಬಿಡಿ. ಅದ್ವರೆಗೂ ನಿಮ್ಮ ಕ್ಯಾಂಪ್ಗಳಿದ್ರೆ ಅಥವಾ ಊರುಗಳಿಗೆ ಹೋಗೋಂಗಿದ್ರೆ ಇದೆಲ್ಲ ಇಟ್ಕೊಂಡು ನೀವು ಮುಗಿಸ್ಕೊಂಡು ಇಲ್ಲಿ ಪ್ರಾಕ್ಟೀಸಿಗೆ ಬರ್ತೀರಾ ಅಂತ ನನಗೆ ಯಾರ್ಯಾರು ಏಪ್ರಿಲ್ 15th ಅವೆಲ್ಲ, ಯಾಕಂದರೆ ಏಪ್ರಿಲ್ ಆದಮೇಲೆ ಮೇ ಜೂನ್ ಜುಲೈ ಈ 3 ತಿಂಗಳು ನಮಗೆ ಟೈಮ್ ಸಿಗುತ್ತೆ ಪ್ರಾಕ್ಟೀಸ್ಗೆ. ಸೊ ಅದಕ್ಕೆ ಯಾಕೆಂದರೆ ತುಂಬ ತಿಂಗಳಾಂಗಟ್ಲೆ ತಗೋಬೇಕು, ಪ್ರತಿದಿನ ಇರಲ್ವಲ್ಲ, ವಾರದಲ್ಲಿ 1 ದಿನನೋ 2 ದಿನ ಪ್ರಾಕ್ಟೀಸ್ ಇರುತ್ತೆ. ಸೊ ಹಾಗಾಗಿ ಯಾರ್ಯಾರು ಏಪ್ರಿಲ್ 15th ಆದಮೇಲೆ ನಾವು ಪ್ರಾಕ್ಟೀಸಿಗೆ ಸಿಗ್ತೀವಿ ಅಂತ ಕನ್ಫರ್ಮ್ ಮಾಡಿದ್ರೆ ಏನು ಪ್ರೋಗ್ರಾಮ್ ಮಾಡಬೇಕು, ಎಷ್ಟು ಜನನ ಹಾಕೊಂಡು ಮಾಡಬೇಕು, ಯಾವ್ದು ಸ್ಕಿಟ್ ಮಾಡಬೇಕು ಅದೆಲ್ಲನೂ ಇದು ಮಾಡ್ತೀನಿ. ಆಮೇಲೆ ಇನ್ನು ಆಸ್ ಯೂಶುವಲ್ ಅವತ್ತಿನ ದಿನ ಪ್ರೋಗ್ರಾಮ್ ನಡೆಸೋದಕ್ಕೆ ಇವರು ಮಾಮೂಲಿ ಪ್ರಾಕ್ಟೀಸಲ್ಲಿ ಇರ್ತಾರೆ ಈ ಪ್ರೋಗ್ರಾಮಲ್ಲಿ. ಇವ್ರು ಬಿಟ್ಟು ಇನ್ನು ಮಿಕ್ಕಿದ ಆ್ಯಂಕರಿಂಗು, ಸ್ವಾಗತ, ವಂದನಾರ್ಪಣೆ ಇಂಥವೆಲ್ಲ ಇರುತ್ತಲ್ಲ, ಇದೆಲ್ಲ ಕೂಡ ಅದು ಅವರು ಇಲ್ಲಿಗೆ ಅವರು ಕಳಿಸಿರ್ತೀನಿ ನಾನು. ಆಸ್ ಯೂಶುವಲ್ ಸ್ಕ್ರಿಪ್ಟ್ ಇರುತ್ತೆ, ಪ್ರಾಕ್ಟೀಸ್ ಮಾಡಿ ಆವತ್ತಿನ ಬಂದ್ರೂ ಆಗುತ್ತೆ. ಬೇರೆ ಬೇರೆ ಊರಲ್ಲಿರೋರು ಎಲ್ಲ ಕೂಡ ಆಗಸ್ಟ್ 1st ಸಂಡೇನ ಫಿಕ್ಸ್ ಮಾಡ್ಕೊಂಬಿಡಿ. ಎಲ್ಲೇ ಇದ್ರೂ ನಾನು ಮಕ್ಕಳ ಸಂಘದ್ದು 1000 ಸಂಡೇಸ್ ಸೆಲೆಬ್ರೇಷನ್ಗೆ ನಾನು ಕಮಿಟ್ ಆಗ್ತೀನಿ ಅಂತ. ಅದು ಒಂದಿನ ಬರೋದಕ್ಕೆ ಎಲ್ಲರೂ ಪ್ರಯತ್ನ ಪಡಿ, ಎಲ್ಲರೂ ಕೂಡ ಅವತ್ತು ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕೆಂದರೆ ಮಕ್ಕಳ ಸಂಘದಲ್ಲಿ ಒಂದು ಈವೆಂಟ್, ಅದು ಮೈಲ್ ಸ್ಟೋನ್, ಅದು ಮರೆಯಲಾರದಂಥ ಒಂದು ಘಟನೆ ಅಲ್ವಾ, ಅದು ಇನ್ಸಿಡೆಂಟ್ ಅಲ್ವಾ. ಯಾಕೆಂದರೆ 1000 ಸಂಡೇ ಕಂಪ್ಲೀಟ್ ಆಗುವಂಥ ಒಂದು ಶುಭ ಸಂದರ್ಭ ಅದು. ಸೊ ಜುಲೈ 26th ಇಸ್ ದ 1000th ಸಂಡೇ. ಅಲ್ಲಿ ಕಂಪ್ಲೀಟ್ ಆದಮೇಲೆ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಸೊ ಆಗಸ್ಟ್ 1st ಸಂಡೇನ ಎಲ್ಲರೂ ಫಿಕ್ಸ್ ಮಾಡ್ಕೊಂಡ್ಬಿಡಿ, ಇವಾಗಿಂದನೇ ಬುಕ್ ಮಾಡ್ಕೊಂಡ್ಬಿಡಿ. ಏನೇ ಪ್ರೋಗ್ರಾಮ್ ಇದ್ರೂ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಎಲ್ಲರೂ ಕೂಡ ಅವತ್ತಿನ ದಿನ ಅದಕ್ಕೆ ಈ ಪ್ರಾಕ್ಟೀಸ್ಗೆ ನನಗೆ ಈಗ ಹಾಲಿಡೇಗೆಲ್ಲ ಎಕ್ಸಾಮ್ ಮುಗಿದ್ಮೇಲೆ ಹಾಲಿಡೇಸ್ ಶುರುವಾಗತ್ತೆ. ನಿಮಗೆ ಯಾರ್ಯಾರು ಏನೇನು ಪ್ಲ್ಯಾನ್ ಮಾಡ್ಕೊತೀರ ನೋಡ್ಕೊಳ್ಳಿ, ಯಾರ್ಯಾರು ಸಿಗ್ತೀರಾ ಅನ್ನೋದನ್ನು ನನಗೆ 15th ಏಪ್ರಿಲ್ 15th ಒಳಗೆ ನನಗೆಲ್ಲರನ್ನೂ ಕನ್ಫರ್ಮ್ ಮಾಡಬೇಕು. ಅದ್ರ ಮೇಲೆ ನಾನು ಪ್ರೋಗ್ರಾಮ್ ಯಾವುದು ಅಂತ ಡಿಸೈಡ್ ಮಾಡ್ತೀನಿ. ಓಕೆ ಮಕ್ಕಳ, ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಆಲ್ರೆಡಿ ಮಾಡ್ತಿದ್ದೀರ ಅನ್ಸುತ್ತೆ, ಎಲ್ಲ ಹುಂಡಿ ಇಟ್ಟಿದ್ದೀರಾ ಅನ್ಸುತ್ತೆ. ನಾನು 22nd ಸಂಡೇಯಿಂದಾನೇ ಹೇಳಿದೆ, ಒಂದು ಹುಂಡಿ ಇಟ್ಟಿರಬೇಕು, ವಾರಕ್ಕೆ 100 ರೂಪಾಯಿ ಆಗ್ತಾ ಇರಬೇಕು. ನಿಮ್ಮ ಒಂದು ಉಳಿತಾಯದಲ್ಲೇ ಆ ಪ್ರೋಗ್ರಾಮ್ ನಡಿಬೇಕು. ಅದು ಮಿಕ್ಕಿದ್ದೆಲ್ಲ ಬೇರೆ ಇರುತ್ತೆ, ಬಟ್ ನಿಮ್ಮ ಉಳಿತಾಯದಷ್ಟು ಕೂಡ ಸಾಧುಗಳ ಪೂಜೆಗೆ, ಯತಿ ಪೂಜೆಗೆ ಮಾತ್ರನೇ ಅದು ನಿಮ್ಮ ಒಂದು ಉಳಿತಾಯದ ಅಮೌಂಟು. ಅದಕ್ಕಾಗಿ ತ್ಯಾಗ ಮಾಡೋದು ಇದೊಂದು ಸಣ್ಣ ತ್ಯಾಗ ಅಲ್ವಾ, ಎಲ್ಲೋ ಒಂದು ಚಿಕ್ಕ ತ್ಯಾಗ, ಏನೋ ತಿನ್ನೋದನ್ನು ಕುಡಿಯೋದನ್ನು ಬಿಟ್ಟು ಒಂದು ಯತಿ ಪೂಜೆಗೆ ತ್ಯಾಗ ಮಾಡೋಂಗೆ ನೋಡೋಣ. ಅದು ಐ ಥಿಂಕ್ ನೀವೆಲ್ಲ ಫಾಲೋ ಮಾಡ್ತಿದ್ದೀರಾ ಅನಿಸುತ್ತೆ. ಆವತ್ತಿನ ದಿನಕ್ಕೆ ಅದನ್ನು ನೋಡೋಣ. ಓಕೆ, ಈಗ ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಇದಾದಮೇಲೆ ನಮ್ಮ ಅಭಿಷೇಕ್ ಒಂದು ಡಮ್ ಚಾರೆಟ್ಸಲ್ಲಿ ಒಂದು ಆ್ಯಕ್ಷನ್ ಮಾಡಿ ತೋರಿಸ್ತಾನೆ. ಅದು ಯಾವುದು ಕ್ಲೂ ಕೊಡ್ತಾ ಇದ್ದೀನಿ. ಅದು ಒಂದು ಭಾಗವತದ್ದು, ಅಂದರೆ ಮಹಾಭಾರತದಲ್ಲಿ ಬರ್ತಾ ಭಾಗವತದ್ದು ಇನ್ಸಿಡೆಂಟ್ ಅವ್ನು ಮಾಡಿ ತೋರಿಸ್ತಾನೆ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ,
जय श्री महामाई की जय, जय श्री स्वामी जी महाराज जी की जय। ಒಟ್ಟಲ್ಲಿ 4 ಒಬ್ಬರದೇ ಬರಬೇಕು. 3 ಯಾರು ಬರ್ತಾರೆ ಯಾವ ಸ್ವಾಮೀಜಿ ಇವತ್ತು ಸೆಟ್ ಗೆಲ್ತಾರೆ. ಯಾರಿಲ್ಲ ಈಗ ನಿಮ್ಮಿಲ್ಲ ಪಾಸ್ ಮಾಡಬೇಕು. ಹೌದು ಹಾಗೆ ಬಿಟ್ಟಲ್ಲ. ಓ ಏನಾಯ್ತು ಹಿಂಗಾಗಿತ್ತು ನೋಡು, ಕರೆಕ್ಟಾಗಿ ಬಂದು ಎಲ್ಲ ಯಾರು ರಾಮಕೃಷ್ಣ ಅಂದ್ರೇನು ಏನು 3 ಜನಕ್ಕೆ ಕೊಡಿ ಮಾಡಿ. ಓ ಫಸ್ಟ್ ಗೆದ್ದೆ ಬಿಟ್ಟು ಮಿಕ್ಸ್ ಆಗಿತ್ತು, ಮಿಕ್ಸ್ ಮಾಡಿದ್ದೆ ಅದನ್ನು ಅದೃಷ್ಟ ಏನು ಮಾಡಕ್ಕೆ. ಹೋಟೆಲ್ ಲೆಕ್ಕೈಸೆ ಹೋಟೆಲ್ ಲೆಕ್ಕೈಸೆ ಗೊತ್ತೈತೆ ಅಲ್ಲ ಹಾಕ್ಬಿಡಿ ಅದು ಕರೆಕ್ಟಾಗಿ ಎಲ್ಲ ಹಾಕಿದ್ದು ಕ್ಲೀನಾಗಿ ಹಾಕಿದ್ದೆ. ಅಲ್ಲ ಅವ್ನು ಲೆಕ್ಕದ ಅಷ್ಟೇ ಅದು ನಾನು ಮಿಕ್ಸ್ ಮಾಡಿದ್ದೆ ತಾನೇ. ಸೆಕೆಂಡ್ ವಿನ್ನರ್ ಯಾವುದು ಇನ್ನೊಬ್ಬರು ಹಂಗೆ ಆಗಿರುತ್ತಾ ಅದೃಷ್ಟ ಬಂದ್ಬಿಟ್ಟಿರುತ್ತಾ. ತೋರಿಸ್ಕೊಂಡು ಗೊತ್ತಾಗೋದಲ್ವಾ ಮತ್ತೆ ಯಾರು ಹಾಂ ಎಲ್ಲಿ ಬಿಡ ಇಲ್ಲಿಂದ ಅವನಿಂದ ಒಂದು ಪಾಸ್ ಮಾಡು ನೀನು ನೋಡ್ಕೊಂಡು ಯಾರು ಪಾಸ್ ಮಾಡ್ತೆ ಮಾಡ್ಕೋ. ಸೆಟ್ಟಾ ಇಡು ಯಾರು ಅಭೇದಾನಂದನ ಅಲ್ಲ ಏ ಇಲ್ಲೋ ಶಿವಾನಂದ ಇವ್ ನೋಡ ಅಭೇದಾನಂದ ಅದ್ಭುತಾನಂದ ಅಂತ ತೋರಿಸ್ಬಿಟ್ಟೆ. ಹುಡುಕ್ಬೇಕು ರಾಗ ಆಗ್ಬಿಟ್ಟೆ. ಓಕೆ ವಿನ್ ಆಯ್ತು. ಇಬ್ರೇ ಅಲ್ವಾ ಇಬ್ರಲ್ಲಿ ಇನ್ನೊಂದು ರೌಂಡ್ ಆಗ್ತೀರ ಎಲ್ಲ ಮಿಕ್ಸ್ ಮಾಡಿ. ನಾನು ಬಂದ ನಾನು ಬರ್ಬೇಕಾ ಸರಿ ಇನ್ನೊಬ್ಬರು ಎತ್ತಾಕು ಇನ್ನೊಬ್ರದ್ದು ಹಾಕು. ಓಪನ್ ಮಾಡ್ತಿದ್ಯಾ?
ಇನ್ನೊಂದು ಹಾಕ್ಬೇಕು. ಸ್ವಾಮಿ ವಿವೇಕಾನಂದ. ಓ ಸ್ವಾಮೀಜಿ ಬಂದ್ರಾ? ವಿವೇಕಾನಂದ ಬಂದ ಇನ್ನೊಂದು. ಅಂದರೆ ಅಲ್ವಾ ನಿನ್ನಿಂದನೋ ಅವಾಗ ಅವ್ನು ಆಯ್ತಾರೆ ನಿನ್ನಿಂದ ತಾನೆ. Mostly there. Mostly ಆಯ್ತು ಸ್ವಲ್ಪ ಬರೋದು. ಜೈ ರಾಮ್ ಕೃಷ್ಣ. ಓ ಯಾರಪ್ಪ? ಅಭೇದಾನಂದ್ರ ವಾ ಸೂಪರ್. ಕಂಗ್ರಾಟ್ಸ್. ಓಕೆ ಸಾಕಲ್ಲ? 3 ಜನ ಗೆದ್ಬಿಟ್ರಾ? ಒಂದು ಸತಿ ನೀನು ಗೆದ್ದೆ, ಸೆಕೆಂಡ್ ಥರ್ಡ್ ಫಸ್ಟ್ ಸೆಕೆಂಡ್ ಫಸ್ಟ್ ಫಸ್ಟ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಫಸ್ಟ್. ಕ್ಲೀನಾಗಿ ಅದು ಕ್ಲೀನಾಗಿ ಸೆಟ್ ಮಾಡಬೇಕಪ್ಪ, ಮಿಕ್ಸ್ ಮಾಡೋಂಗಿಲ್ಲ. ಅಲ್ಲ ಅದು ನೆಕ್ಸ್ಟ್ ಇದು ಶಿವಾನಂದ ಅದೆಲ್ಲ ಕರೆಕ್ಟಾಗಿ ಇರಬೇಕು, ಅದ್ರ ಜೊತೆ ಅದು ಕರೆಕ್ಟಾಗಿ ಸರ್. ಇನ್ನೂ ಒಂದು ವಿವೇಕಾನಂದರು ಸಿಕ್ಕಿದ್ರೆ ಶಿವಾನಂದ ಇದೆ ಆಯಿತು. ಸರ್ ವಿವೇಕಾನಂದ ಅದ್ಭುತಾನಂದ ಟೋಟಲ್ 3 ಇರುತ್ತಾನೆ ಒಂದರಲ್ಲಿ. ಇದು ಅದ್ಭುತ. ಇದು ಸ್ವಾಮಿ ವಿವೇಕಾನಂದ ರಾಮಕೃಷ್ಣನಂದರು. ಅದ್ಭುತ ಒಂದು ಕೆಲಸ ಮಾಡು, ಹೀಗೆ ಇಟ್ಬಿಡು 3 ಕ್ಲೀನಾಗಿ ಈಸಿ ಆಗುತ್ತಲ್ಲ ಆಮೇಲೆ ಅಲ್ವಾ? ಒಂದು ಸೆಟ್ ಅಲ್ಲ ಒಬ್ಬರು ಅದನ್ನು ರಾಮಕೃಷ್ಣ ಸ್ವಾಮಿ ವಿವೇಕಾನಂದ. ಇದು ಅದ್ಭುತಾನಂದ ಒಂದಿದೆನಾ? ಇದು ರಾಮಕೃಷ್ಣನಂದರು ಇದು ಈಗ ಹಾಕ್ಬಿಟ್ರೆ ಅಷ್ಟೇ. ಒಂದರೊಳಗೆ ಇಟ್ಬಿಡು 3 ಇಂಡಿವಿಜುವಲ್ ಆಗಿ ಅಂತ. ಅವಾಗ ಅದು ಮಿಸ್ಸೇ ಆಗುತ್ತೆ. ರಾಮಕೃಷ್ಣ ಓಂ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ
ಬ್ರಹ್ಮಕರ್ಮ ಸಮಾಧಿನ. ಹರಿ ಓಂ ತತ್ಸತ್.